ರಾಯಚೂರು ಜಿಲ್ಲೆಯಲ್ಲಿರುವಂತಹ ಶಾಖವಾದಿ ಗ್ರಾಮ. ಮಳೆ ಅಬ್ಬರಕ್ಕೆ ಈ ಗ್ರಾಮದ ಜನರ ಸ್ಥಿತಿ ಸಾಕಷ್ಟು ಅಯೋಮಯ ಆಗಿತ್ತು. ಶಾಖವಾದಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಜಿ ಕನ್ನಡ ನ್ಯೂಸ್ ಈ ಬಗ್ಗೆ ವರದಿ ಮಾಡಿದ ಬೆನ್ನಲ್ಲೇ ಪಂಚಾಯಿತಿ ಕೂಡ ಅಲರ್ಟ್ ಆಗಿದೆ. ವರದಿ ಬೆನ್ನಲ್ಲೇ 2 ಜೆಸಿಬಿಗಳ ಮೂಲಕ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗದಂತೆ ಕಾಮಗಾರಿಯನ್ನು ಮಾಡಿದ್ದಾರೆ. ರಾಯಚೂರಿನ ಶಾಖವಾದಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿತ್ತು ಮಳೆ ಬಂದು. ಜಿ ಕನ್ನಡ ನ್ಯೂಸ್ ವರದಿ ಮಾಡಿತ್ತು ಈ ಬಗ್ಗೆ. ಶಾಖವಾದಿ ಗ್ರಾಮ ಪಂಚಾಯತ್ ಸದ್ಯ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗದಂತೆ ಕಾಮಗಾರಿಯನ್ನು ಮಾಡೋಕೆ ಶುರು ಮಾಡಿದ್ದಾರೆ. ಮಳೆ ಬರೋಕ್ಕಿಂತ ಮುಂಚೆ ಈ ಕಾಮಗಾರಿಯನ್ನು ಮಾಡಿದರೆ ಎಷ್ಟೋ ಬೆಟರ್ ಇತ್ತು, ಆದರೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಮೊನ್ನೆ ಸುರಿದ ಮಳೆಗೆ ಹೊನ್ನಪ್ಪ ಅನ್ನೋರ ಮನೆಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಈ ಬಗ್ಗೆ ಜನರ ಧ್ವನಿಯಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಅಧಿಕಾರಿಗಳನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ಮಾಡಿತ್ತು. ಸದ್ಯ ನಮ್ಮ ವರದಿಯ ಫಲಶ್ರುತಿಯಂತೆ ಆ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. 2 ಜೆಸಿಬಿಗಳ ಮೂಲಕ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗದ ಹಾಗೆ ಗುಂಡಿಯನ್ನು ಅಗಿಸ್ತಾ ಇದ್ದಾರೆ ಸಿಬ್ಬಂದಿ. ಹೊಲದ ನೀರು ಮನೆಗಳಿಗೆ ನುಗ್ಗದ ಹಾಗೆ ಅಡ್ಡಲಾಗಿ ಮಣ್ಣು ಹಾಕಿ ಕ್ರಮವನ್ನು ಕೈಗೊಂಡಿದ್ದಾರೆ. ಗಮನಿಸ್ತಾ ಇರ್ಬೋದು, ನಾವು ನಿಮಗೆ ದೃಶ್ಯಾವಳಿಗಳಲ್ಲಿ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಮಳೆ ಬಂದಾಗ ಶಾಖವಾದಿ ಗ್ರಾಮದಲ್ಲಿ ನೀರು ತುಂಬಿಕೊಂಡು ಅವಾಂತರ ಸೃಷ್ಟಿಯಾಗಿತ್ತು, ಜನ ಪರದಾಡಿದ್ರು ಅಂತೇಳಿ ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ರಿ. ಈ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಜವಾಬ್ದಾರಿಯುತ ಮಾಧ್ಯಮವಾಗಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಮಾಡ್ತು. ಆ ಬಳಿಕ ಆ ಗ್ರಾಮಕ್ಕೆ ಅಧಿಕಾರಿಗಳು ಎಂಟ್ರಿ ಕೊಟ್ಟರು. ಸದ್ಯ ಚರಂಡಿ ವ್ಯವಸ್ಥೆ ಆಗ್ತಾ ಇದೆ. ಮಾಡ್ಸಕತ್ತೀವಿ ರೀ. ನಿನ್ನೆಲಿದ್ದ ಜೆಸಿಬಿ ನಿನ್ನೆ ಒಂದಿತ್ತು, ಇವತ್ತು 2 ಜೆಸಿಬಿ ಇಟ್ಟಿವಿ ರೀ. ಎಲ್ಲ ಕ್ಲೀನ್ ಮಾಡೀವಿ ರೀ. ಇದು ಸಮಸ್ಯೆ ಸರಿ ಮಾಡ್ತೀವಿ ರೀ ಸರ್. ಏನಾಗಿತ್ತು ಫಸ್ಟ್ ಸಮಸ್ಯೆ? ಇದು ನೀರು ಫುಲ್ಲು ತುಂಬಿಕೊಂಡಿದ್ದಾವೆ ರೀ. ನೀರು ಹೋಗೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಎಲ್ಲ ಮನೆಗಳಾಗ ನೀರು ಹೋಗ್ಯವ. ಅದ್ರ ಸಮಸ್ಯೆ ಅದು ಹೊಲ್ದ ನೀರು ಜಾಸ್ತಿ ಬಂದು ಇದಾಗಿ ಸರ್ ನಮ್ಮ ಗಮನಕ್ಕೆ ಬಂದು ಪಂಚಾಯತ್ ಅವ್ರ ಗಮನಕ್ಕೆ ಬಂದಾಗಲಿದ್ದ ಇದು ಮಾಡಕತ್ತೀವಿ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.